ಎಷ್ಟು ಫ್ರೆಂಡ್ಸ್ ಅಂದ್ರೆ ಇವರು ಪೂರಾ ಜೀವ ಕೊಡೋ ಫ್ರೆಂಡ್ಸ್ ನೋಡ್ರಿ. ಸೇಮ್ ಬಟ್ಟಿ ನೋಡಿ ಗಾಯ್ಸ್ ಫುಲ್ ಎಷ್ಟು ಬೋಗಣಿಗಳು ಇಲ್ಲಿಗೆ ಪ್ರಿಪ್ರೇಷನ್ ನಡೆದ ಪೂರಾ. ಇವ್ರು ನೋಡ್ರಿ ಈಗ ದಂಡಿ ಗಿಂಡಿ ಕಟ್ಟಿಗೆ ಅಂದ್ರೆ ಸೇಮ್ ದೇವ್ರಾದಂಗೆ ಯಾರ ಗಾಯ್ಸ್ ಇವರೆಲ್ಲ ಜ್ಯೋತಿ ವರೋರು ನೋಡ್ರಿ. ಅಲ್ಲೇ ನಡ್ಕೊಂತ ಬಂದು ಇಲ್ಲ ಗಾಯ್ಸ್ ಜಾತ್ರೆ ಬಂದು ನೋಡ್ರಿ ಫುಲ್ಲು ಜನ ಸಾಗರ. ಗಾಯ್ಸ್ ಸಾಮೂಹಿಕ ವಿವಾಹ ನಡೆದ ನೋಡ್ರಿ ಇಲ್ಲಿ ಪೂರಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಜಾತ್ರೆ ವೈಬ್ ನೋಡ್ರಿ ಪೂರಾಗ. ಎಲ್ಲ ಜನ ರೆಡಿಯಾಗಿ ನೋಡ್ರಿ ಅಲ್ಲಿ ಜಾತ್ರೆಗೆ ಹೊಂಟ್ರ. ಇಲ್ಲಿ ಜನಗಳು ಟ್ಯಾಕ್ಟ್ರು ಗುಡಿ ಮಂದಿ ಫುಲ್ ಕಲರ್ಫುಲ್ ಆಗ್ಯಾರ ನಮ್ಮ ಊರಾಗ. ಈ ಕಡೆ ಗೌಡ್ರು ಪೂರಾ ಬೆಂಗಳೂರು ಲಕ್ಷದ RX ತಂದಾರ. ಸೌಂಡ್ ಮಾಡ್ಬೇಕು ಊರಾಗ ಅಂತಂದ್ರೆ ಎಲ್ಲಿ ಅದು ಬಿಡ್ರಿ ಕತ್ತಿ ಅಲ್ಲಿ ತಂದು ಬಿಡ್ರಿ ಅದು ಒಂಚೂರು ಆರೋಗ್ಯ ಗಾಯ್ಸ್. ಹಿಮಾಲ್ ತಿನ್ಬಾಡ್ರಿ, ಆರೋಗ್ಯಕ್ಕೆ ಹಾನಿಕಾರ ನೋಡ್ರಿ. ಹಿಮಾಲ್ ತಿನ್ನತ್ ಹಿಂಗ ನೋಡಿತ ನೋಡಿ ಇಷ್ಟು ಸ್ಟೈಲ್ ಮೇಲೆ ವಿಮಾಲ್ ತಿಂತ ನೋಡಿ ಗಾಯ್ಸ್. ವಿಮಾಲ್ ತಿನ್ಬಾಡ್ರಿ, ವಿಮಾಲ್ ಆರೋಗ್ಯಕ್ಕೆ ಹಾನಿಕಾರ. ಸೇಮ್ ನೋಡ್ರಿ ಡಿ ಬಾಸು ಮತ್ತಂದ್ರ ಧನ್ವೀರ್ ಶೋಕ್ದಾರ್ ನೋಡ್ರಿ ಎಷ್ಟು ಕೈ ಕಲ್ಸ್ತಾರ ನೋಡ್ರಿ ಗಾಯ್ಸ್. ಇಲ್ಲಿ ಎಷ್ಟು ಫ್ರೆಂಡ್ಸ್ ಅಂದ್ರೆ ಇವರು ಪೂರಾ ಜೀವ ಕೊಡೋ ಫ್ರೆಂಡ್ಸ್ ನೋಡ್ರಿ. ಸೇಮ್ ಬಟ್ಟಿ 1 2 ಇನ್ನೊಂದಿಲ್ಲ ಅದಪ್ಪ, ಇನ್ನೊಂದು ಬರಕುಂತ ಗಾಯ್ಸ್ ನೋಡ್ರಿ. ಜಾತ್ರೆ ಅಂದ್ರೆ ಜಾತ್ರೆ ಅದಾಯ್ತ ಪೂರಾಗ. ಒಯ್ಲಿಡ್ಕೊಂಡ್ ಬರಕುಂತಾರ ಇಬ್ರು ನೋಡ್ರಿ. ಫುಲ್ಲು ಜನಗಳು ಟ್ಯಾಕ್ಟರ್ ಹೊಂಟಾರ ನೋಡ್ರಿ. ಈಗ ನೋಡ್ರಿ ಎಲ್ಲ ಫುಲ್ ಕಲರ್ಫುಲ್ ಹೊಸ ಬಟ್ಟೆ ಹಾಕ್ಯಂದು ಪೂರಾ ಗೈಸ್. ಮಲ್ಲು ಬಂದ ನೋಡ್ರಿ. ಮಲ್ಲು ಫುಲ್ಲು ಬೆಂಕಿ ಲುಕ್ಕಪ್ಪ ಮಲ್ಲೊಂದು ತೋರ್ಸ್ ನೋಡ್ರಿ ಎಷ್ಟು ನಮ್ಮನು. ಅಬ್ಬಬ್ಬಬ್ಬಬ್ಬ ಅಣ್ಣ ಭಾರಿ ತೊಂದಿನ ಬಟ್ಟೆ, ಭಾರಿ ತೊಂದಿ ನೋಡ್ರಿ. ಎಲ್ಲ ಮಂದಿ ರೆಡಿಯಾಗಿ ಬಂದಾರ ನೋಡ್ರಿ. ಔಟ್ಫಿಟ್ ನೋಡ್ರಿ. TM ನೋಡ್ರಿ. ಈಗ ದೇವು, ಶಿವು, ಸೊಲ್ಲು ಸೈಡ್ ಬಿಡ್ವಾಗ ಹರ್ಷ, ಸೂರ್ಯ. ಹಾಂ ನಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಈ ತರ ಇಂಪ್ರೂವ್ ಆಗಿವ ಅಂದ್ರೆ ಇವರೇ ನಮ್ಗೆ ಸೂಪರ್. ನಮ್ ಗ್ಯಾಂಗ್ದಾಗ ಪೂರಾ ಸ್ಮಾರ್ಟ್ ಅಂದ್ರೆ ಇವ್ರೆ. ಹೌದು, ನಾವ್ ಎಂತ ಔಟ್ಫಿಟ್ ಆಗಿರ್ಬೋದು ಅಂದ್ರೆ ಲುಕ್ ವೈಸ್ ನೋಡಿ ಗೈಸ್. ಬ್ರೋ ಯಾವಾಗ ನೋಡಿದ್ರು ಪುಟ್ಟ ಅಂತಿರಲ್ಲ, ಏನ್ ಬ್ರೋ ಅದು? ಪುಟ್ಟ ಅಂದ್ರೆ ಅಲ್ಲಿ ಊರಲ್ಲಿ ವಾಟ್ ಈಸ್ ಪುಟ್ಟ? ಡಿಫೈನ್ ಪುಟ್ಟ ಜೋಕರ್ ಗಾಯ್ಸ್. ಹತ್ಕೊಂಡ್ಕೊಂಡು ಹಿಡ್ಕೊಂಡ್ರೆ ಅವನಿಗೆ ಗಾಯ್ಸ್. ದೇವಣ್ಣ ನೋಡ್ರಿ ಜ್ಯೋತಿ ಹತ್ಕೊಂಡು ಹೊಂಟಾನ. ಬಾಬು ಪೂರ 101 ತೆಂಗಿನಕಾಯಿ ಬೇಕು ಅಂತಾನ ನೋಡಿ ಗಾಯ್ಸ್. ಈ ತರ ಜ್ಯೋತಿ ಬರ್ತಾರ ನೋಡ್ರಿ ನಮ್ಮ ಊರಾಗ. ಇವ ನಮ್ಮ ಮಾರ್ತಿ ಕಾಲಾಗೆ ಅರ್ಧ ಸಾಕಾಯ್ಯದ ಗಾಯ್ಸ್. ಯಾಕೆ ಬದರ್ಸ್ತಾರಲ್ಲ ಗಾಯ್ಸ್. ಇವಾಗ ವಸಂತ ಜ್ಯೋತಿ ಹೊತ್ತಾನ, ಸೀದಾ ಹೋಗ್ಬೇಕಿಲ್ಲ. ನಾನು ಸ್ಟಾಪ್ ಹೋಗ್ಬೇಕು ನೋಡ್ರಿ. ವಸಂತ್ ಈ ತರ ಜ್ಯೋತಿ ಹೊತ್ತಾನ, ಅಂಬ್ರೆಲ್ಲ ಹಿಡ್ಕಂದ. ನಾವು ಕುಮಾರ್ ಬ್ರೋ ಬನ್ನಿ. ಇವ್ರು ಯಾರು ಬಂದಿರಲ್ಲ ಪೇರೆಂಟ್ಸ್. ಸೂಪರ್ ನಾತಿ ಅವಡ ಆಯ್ತು ಗಾಯ್ಸ್. ನೋಡ್ರಿ ದೀಪ ಹಿಡ್ಕೊಂಬರಕುಂತಾರ ಮುಂದೆ. ಈ ಥರ ದೀಪ ಹಿಡ್ಕೊಂಬರ್ಬೇಕು. ಆಮೇಲೆ ಇವರು ಜ್ಯೋತಿ ಹೊತ್ಕೊಂಬರ್ತಾರಿಂದ. ಅಮ್ಮವ್ರು ನೋಡ್ರಿ. ಈಗ ಇವ್ರು ನೋಡ್ರಿ ಈಗ ದಂಡಿ ಗಿಂಡಿ ಕಟ್ಟಿಗೆ ಅಂದ್ರೆ ಸೇಮ್ ದೇವ್ರಾದಂಗೆ ಯಾರ. ಜಾತ್ರೆಗೆ ಬಂದಿವಿ. ಒಂದು ಲಾರಿ ಬಂದು ಫುಲ್ ರೆಸ್ಟ್ ಮಾಡಿಬಿಟ್ಟಲ್ಲ ನೋಡ್ರಿ. ಟ್ರಾಫಿಕ್ ಜಾಮ್ ಆಗ್ಯದ ನೋಡ್ರಿ. ಫುಲ್ ಹೆವಿ ಟ್ರಾಫಿಕ್ ಜಾಮ್ ಆಗ್ಯದ. ಹಿಂಗೆ ಹೋಗ್ಬೇಕು ನಾವು. ನಡ್ರಿಯಪ್ಪ ನಡ್ರಿ ಗಾಯ್ಸ್. ಜಾತ್ರೆಗೆ ಎಂಟ್ರೆನ್ಸ್ ನೋಡ್ರಿ ಇದೆ. ಒಳಗೆ ಹೊಂಟಿ ಇವಾಗ 7 ಕೋಟಿಗೆ ಅಂತಕಂತ ಕೋಟಿಗೆ ಗಾಯ್ಸ್. ಜಾತ್ರೆ ಬಂದು ನೋಡ್ರಿ ಫುಲ್ಲು ಜನ ಸಾಗರ. ಗಾಯ್ಸ್ ಸಾಮೂಹಿಕ ವಿವಾಹ ನಡೆದ ನೋಡ್ರಿ ಇಲ್ಲಿ ಪೂರಾ. ನೋಡ್ರಿ ಮ್ಯಾರೇಜ್ ಆಗಾರ ಕಡೆಯವ್ರು ಪೂರ ಎಷ್ಟು ಜನ ಬಂದಾರ. ಅಲ್ಲಿ ಮುಂದೆ ಕುಂತಾರ ಗಾಯ್ಸ್. ಅವರೆಲ್ಲ ಮದುಮಕ್ಕಳು ಮುಂದೆ ಹೋಗಿ ತೋರಿಸ್ತು ಚಂದ ಗಾಯ್ಸ್. ಇವರೆಲ್ಲ ಜ್ಯೋತಿ ವರೋರು ನೋಡ್ರಿ. ಅಲ್ಲೇ ನಡ್ಕೊಂತ ಬಂದು ಇಲ್ಲ ಕೋಟಿಗೆ ವರ ಸೌಕಾಸ್ ಸರ್ ಆಯ್ತು ನೋಡ್ರಿ. ಫುಲ್ ರೌಂಡ್ ಹಾಕೊಂತಾರ ದೇವಸ್ಥಾನ.
ಗಾಯ್ಸ್ ಭರಾವತಿಗೆ ಫುಲ್ಲು ಬೇಜಾನ್ ಜನ ಇದೀವಿ. ಭರಾವತಿಗೆ ಒಂದು 8 ಜನ ಬಂದೀವಿ. ಇಲ್ಲಿ ಕಲಿತು ಒಂದು 16 ಜನ ಇದೀವಿ. ಎಲ್ಲರೂ ಬಿಟ್ಟೋಗಿ ನಾವು ಇಬ್ಬರನ್ನೇ ಬಿಟ್ಟೋಗ್ಯಾರ ನೋಡ್ರಿ ಗಾಯ್ಸ್. ನೌಕರಿ ಮೇಲೆ ಹೋಗ್ಯಾರ ಎಲ್ಲ ಜನ. ಆ ಕಡೆ ಫುಲ್ ಬಿಸ್ನೆಸ್ ಕೆಲಸದ ಮೇಲೆ ಹೋಗ್ಯಾರ. ಎಲ್ಲೆಲ್ಲಿ ಯಾರು ದೇವ್ರೇ ಬಲ್ಲ ತಾತ ಬರಕುಂತ ನೋಡ್ರಿ. ಬರಕುಂತಾನ ಸುಸೈಡ್ ಗಾಯ್ಸ್. ಇವಾಗ ಊಟ ಮಾಡಕ್ ಹೊಂಟಿವಿ. ಫುಲ್ ರಶ್ ಅದ ನೋಡ್ರಿ. ಫೀಮೇಲ್ ಕಡೆಕ ಮೇಲ್ ಕಡೆಕ ಊಟ ಮಾಡೋದು ಚಿಪ್ರಿ ಅವಲ್ಲಿ ಗಾಯ್ಸ್. ಊಟ ಉಣೋದು ಬಿಟ್ಟು ಬರೀ ಆ ಕಡೆ ಕಡೆ ತಿರುಗಾಡ್ತಾರ ನೋಡ. ಮೇಲೆ ಅದಾವ ಇನ್ನು ನೋಡ್ರಿ ಫುಲ್ ಅಷ್ಟು ಅದ. ಜಾತ್ರೆ ಒಂದೇ ದಿವಸ ಇರ್ತದಂತ ಬೈ, ಊಟ ಏನು ದಿನ ಇರ್ತದ. ಹೌದು, ಅದನ್ನ ಕರೆಕ್ಟ್ ಅದ ಬಿಡ್ರಿ. ನೋಡಿ ಗಾಯ್ಸ್ ಫುಲ್ ಎಷ್ಟು ಬೋಗಣಿಗಳು ಇಲ್ಲಿಗೆ ಪ್ರಿಪ್ರೇಷನ್ ನಡೆದ ಪೂರ ನೋಡ್ರಿ. ಎಲ್ಲ ಫುಲ್ ರಶ್. ಇಂಥ ರಶ್ನಾಗ ಹೋಗಿ ನಿಡ್ಸ್ಕೊಂಬಂದು ಉಣ್ಬೇಕಂತಂದ್ರೆ ಭಾಳ ಕಷ್ಟ. ಅಂದ್ರೆ ಭೀ ನಡೀತದೆ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಅಷ್ಟು ರಶ್ ಪೂರ ಗಾಯ್ಸ್. ಸಾರನ ನಿಡ್ಸ್ಯಾಕ ಕುಂತ ನೋಡ್ರಿ. ಈಗ ಫುಲ್ ರಶ್. ಬೇಡ ಬಂದೆ ಬೇಡ ಹಾಕಪ್ಪ. ಇನ್ನೂ ಸ್ವಲ್ಪ ಹಾಕಪ್ಪ, ಮತ್ತೆ ಬರಬಾರ್ದು. ಐತೆ ಕಿರಿಕಿರಿ ಹೂಯಪ್ಪ ಮಾಡಾಯ್ತು ಸ್ವಲ್ಪ ನಡಪ್ಪ. ಅಣ್ಣ ಸ್ವಲ್ಪ ಇದು ಮಾಡಬೇಡಪ್ಪ. ನಿಂದು ಎಲ್ಲಿ ಬರಂದಿಲ್ಲ, ಬರ್ಲಾರ್ದ ಬರಂದ ಯಾನು ಹಾಕಪ್ಪ. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. ಮಕ್ಕಳು ನೋಡ್ರಿ. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. ಈ ಶಬ್ಬ ಬಿಸಿಲಾಗ ಊಟ ಗೀಟ ಮಾಡಿ ಫುಲ್ಲು ಹೆವಿ ಶೆಕೆ ಹಾಕುಂತ ಹಂಗಾಗಿ ಆ ಕಬ್ಬಿನ ಕುಡಿಯಕ್ಕೆ ಬಂದಿ ನೋಡ್ರಿ. ಆಲ್ರೆಡಿ ಕುಡಿಯಕ್ಕೆ ಕುಂತ ನೀವ. ಥ್ಯಾಂಕ್ ಯು ಬ್ರೋ. ತೋರಿ ಮಗ ತೋರಿ. ಸೂಪರ್ ಗಾಯ್ಸ್. ಕಬ್ಬಿನ ಕುಡಿಬೇಕು ಬ್ಯಾಸಿಗೆ, ಹಂಗಾರ ಹೊಟ್ಟೆಗೆ ತಂಪಾತದ ಗಾಯ್ಸ್. ನೋಡ್ರಿ ಅಮ್ಮದವ್ರು ಬಂದ್ರೆ ಫೋಟೋ ತೆಗಿಬೇಕಂತ ಇವಾಗ ಇವ್ರದ್ದು ಫುಲ್ ದರ್ಶನ ಆಗಿ ಫುಲ್ ಸಿಸ್ಟಮೆಟಿಕ್ ನೋಡ್ರಿ. ನೋಡ್ರಿ ಇವರು ದರ್ಶನ ಮಾಡಕ್ ಹೊಂಟ್ರ ಸಿದ್ದವರು. ನಾನು ಶಿವು ಸೋನಿ ಇಲ್ಲೇ ನಿಂತೀವಿ. ಯಾಕಂದ್ರೆ ನಮ್ಮ ಕಾಲಕ್ಕೆ ಬೂಟವ. ಸೊ ಮತ್ತೆ ಬೂಟು ಬಿಚ್ಚಿ ಮತ್ತೆ ಹೊಲಸಾಗಿ ಬೇಡ ಅಂತಂಕೇಸಿ ಸಾಯಂಕಾಲ ಬರ್ತೀವಿ ಗಾಯ್ಸ್. ಪೂಜೆ ಸ್ಪೆಷಲ್ ಪೂಜೆ ಇದ್ದಾಗ ನಮಸ್ಕಾರ ಮಾಡ್ಬೇಕು. ಅದಕ್ಕಂತಾರೆ ಕರೆಕ್ಟ್ ನಮಸ್ಕಾರ ಅಂತ. ಪಂತರ ಪೂಜ್ಯರ ಪಾದ ಇವತ್ತಿನಿಂದಲೇ ನಮಗೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ. ನೀವು ಆಲೋಚನೆ ಮಾಡ್ರಿ, ಪೂಜ್ಯರಿಗೆ ಭೇಟಿ ಆಗ್ಬೇಕಂದ್ರೆ ಎಷ್ಟೋ ಮಂದಿ ಎಲ್ಲೆಲ್ಲಿಂದೋ ಗುಂಡುಗುರ್ತಿಗೆ ಹೋಗ್ತಾರ. ಆದ್ರೆ ಆ ಗುಂಡುಗುರ್ತಿ ಪರಮ ಪೂಜ್ಯರು ನಿಮ್ಮ ದರ್ಶನಕ್ಕಾಗಿ ನಿಮ್ಮ ಊರಿಗೆ ಪ್ರತಿ ವರ್ಷ ಅವರು ಸಮಯ ಬಂದಾಗ ಏನಪ್ಪ ಅಂದ್ರೆ ನಿಮ್ಮ ದರ್ಶನಕ್ಕಾಗಿ ಬರ್ತಾರಲ್ಲ. ನಾವು ನೀವೆಲ್ಲರೂ ಪುಣ್ಯವಂತರು ಅಂತೇಳಿ ಸಂದರ್ಭದಾಗ ಗಾಯ್ಸ್. ಜಾತ್ರೆಗ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು. ಸೊ ಬರೀ ಕಬ್ಬಿನ ಕುಡಿದೆ, ಐಸ್ ಕ್ರೀಮ್ ತಿಂದೆ, ಉಂಡೆ, ಸುಮ್ ತಿರುಗಾಡಿದೆ, ದೇವ್ರಿಗೆ ನಮಸ್ಕಾರ ಮಾಡಿದೆ. ಇಲ್ಲಿಗೆ ಮದುವೆ ಟೆಂಟ್ ಬೇಲಕ್ಕೆ ಬಂದೆ, ಮಕ್ಕಳು ನೋಡಿದೆ. ಬರೀ ಇದೇ ಮಾಡಕ್ ಕುಂತೀವಿ. ಒಂದು ಮುಂದಿನ ವರ್ಷ ನಮಗೆ ಆದಂಥ ಒಂದು ಕೆಲಸ ವಹಿಸ್ಬೇಕಲ್ಲಪ್ಪ. ಈ ಸ್ಟೇಜಿನ ಮೇಲೆ ಮದುವೆ ಮಾಡಿಸೋದಾಗ್ಲಿ ಏನಾದ ಮುಂದೆ ನಿಂತು ಮಾಡಿಸ್ತೀವಿ. ನಮ್ಮ ತಿರುಗಾಡಿ ಸಾಕಾಕುಂತ ಪ್ರತಿ ವರ್ಷ ಹಿಂಗೆ ಮಾಡಮ್ಮ. ನಾವು ನಮ್ಮನ್ನ ಜವಾಬ್ದಾರಿ ಅನ್ನೋದು ಬರಲಿ. ಇವಾಗ ಸದ್ಯಕ್ಕೆ ಐಸ್ ಕ್ರೀಮ್ ತಿಂತೀವಿ. ಸೊ ನಮನ್ನ ಜವಾಬ್ದಾರಿ ಬಂದ್ರೆ ಸ್ವಲ್ಪ ಚಂದ. ಗಾಯ್ಸ್ ನಮ್ಮ ಬ್ರೋ ನೋಡ್ರಿ ಇವರು ಗಾಯ್ಸ್. ಜಾತ್ರೆಯ ಪ್ರಮುಖ ವ್ಯಕ್ತಿಗಳು ನೋಡ್ರಿ ಇವರೆಲ್ಲ ಪಾಪ. ಹಗಲು ರಾತ್ರಿ ಅನ್ನೋದೇ ತರ್ವಾತೆ ಪೂರ ಒಂದು ವಾರ ಕಷ್ಟಪಟ್ಟು ಜಾತ್ರೆ ಇಷ್ಟು ನಮ್ಮನ್ನ ಆಗಕ್ಕೆಲ್ಲ ಇವರೇ ಕಾರಣ ನೋಡ್ರಿ. ಗಾಯ್ಸ್ ಇವಾಗ ಜಾತ್ರೆಗ ತಿರುಗಾಡೋದು ಆಯ್ತು. ಇವಾಗ ಮನೆಗೆ ಹೋಗ್ಬೇಕಂತ ಪ್ಲಾನ್ ಮಾಡಿವಿ. ಮನೆಗೆ ಹೋಗ್ತೀವಿ. ಫುಲ್ ಹೆವಿ ಪೀಸಲು ಸಾಕಾಗ್ಯದ ನೋಡ್ರಿ. ಬೂಟ್ ಸುತ್ತದಲ್ಲೇ ಫುಲ್ ಹೆವಿ ಹೊಲ್ಸಾಗ್ಯವ. ಹಂಗಾಗಿ ಇವಾಗ ಮನೆಗೆ ಹೋಗ್ಬೇಕು. ಇವನ್ ಕಾಲಾಗೆ ಅರ್ಧ ಸಾಕಾಗ್ಯದ. ಹೋಗಿ ಗಾಡಿ ವಾಪಸ್. ಹಾಂ ಗಾಯ್ಸ್ ಅಂತೂ ಇಂತೂ ಬಿಟ್ಟಿವಪ್ಪ. ಅಲ್ಲಿ ಆಯ್ತು ಬಿಡೋದೇ ದೊಡ್ಡ ಒಂದು ಸಾಹಸ ಆಗ್ಯದ. ಹೋಗ್ಬೇಕು ಮತ್ತೆ ಎಂದಕ್ಕೆ ಬರ್ಬೇಕು, ಹೋಗ್ಬೇಕು ಮತ್ತೆ ಎಂದಕ್ಕೆ ಬರ್ಬೇಕು, ಹೋಗ್ಬೇಕು ಎಂದಕ್ಕೆ ಬರ್ಬೇಕು. ಅಪ್ಪೋ ಸಾಕಾಯ್ತು. ಆಯ್ತು ಫೈನಲಿ ಅಲ್ಲಿ ಆಯ್ತು ಬಿಟ್ಟಿವಿ. ಇವನ್ ಕಾಲಾಗೆ ಅರ್ಧ ಸಾಕಾಯ್ದಪ್ಪ. ಅಪ್ಪೋ ಅಂಜಿ ಜಾತ್ರೆ ಆಯ್ತಾ ಹೋಗ್ಬೇಕು ಇವಾಗ ಬ್ಯಾಡ ಅಂತಾನೆ, ಹೋಗ್ಬೇಕು ಇವಾಗ ಬ್ಯಾಡ ಅಂತಾನೆ. ಗಾಯ್ಸ್ ಇವನ ಹೆಸರು ಸಿದ್ಧಾರ್ಥ್ ಶೋ ಅಲಿಯಾಸ್. ಇವ ಹೇಳ್ತಾನೆ ಅಂಜಿ ಅಂತಂದ್ರೆ ಅಂಜೋದಿಲ್ಲ, ಅದಕ್ಕೆ ಅಂಜಿ ಅಂತಿಟ್ಟು ಅವನ ಹೆಸರು. ಜಾತ್ರೆ ಆಯ್ತು. ಇವಾಗ ಮನೆಗೆ ಬನ್ನಿ. ಇವಾಗ ಮತ್ತೆ ನಮ್ಮ ಸಣ್ಣಮ್ಮವ್ರನ್ನ ಬಿಟ್ಟು ಬರ್ಬೇಕಂತ ಬರಿಗೆ ಶಾಣಗೌಡ ಮನ್ ಚಳಸಕ್ ಕುಂತ ನೋಡ್ರಿ ಇಲ್ಲಿ. ಹೇಳ್ಸಣ ನೀನು. ಮದುವೆ ಆಗ್ಯದ ಅವ್ರದ್ದು ಎಲ್ಲ ಸಾಮಾನ್ ತರಕೈತಾರ. ಏನಂತಾಳಾಯಿ? ಮಾಲಿಂಗು ಮದುವೆ ಮಾಡ್ಕೊಂತಪ್ಪ ಅಂದಿನಂತ ಬರ್ರಿ ಇಲ್ಲ ಓದ್ತದ ಬರ್ರಿ ಬೈಕ್ ಓದ್ತದ ಬರ್ರಿ ಕೊಡ್ರು ಅಮ್ರಿ.
ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಜಾತ್ರೆಗೆ ಹೋಗ್ಬೇಕಂತ ಮಾಡೀವಿ. ಸ್ವಲ್ಪ ಯಾಕಂದ್ರೆ ಮಧ್ಯಾಹ್ನ ಹೆವಿ ಬಿಸಿಲತ್ತಲ್ಲ, ಸೊ ಹಂಗಾಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಂದು ತಾಸು ಮಕ್ಕಂದು ಇವಾಗ ಹೊಂಟಿವಿ. ಎಲ್ಲ ಜನ ಹೋಗ್ಯಾರ, ನನ್ನ ಸಲ ಗಾಡಿ ಬರೋಕ್ಕಂತದ ಇವಾಗ. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದು ಜಾತ್ರೆಗೆ. ಉಂಡ ಸೂಪರ್. ನೋಡ ಕಲ್ಕ ಕಾಯ್ತಿ ನಿಮ್ಮ ಅಕ್ಕನ ಕಲ್ಕ ನಡಿ. ಆಯ್ತು 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 ನಡಿ. ಆಯ್ತು ಕ್ಯಾನ್ಸಲ್ ಗಾಯ್ಸ್, ಏನು ಕೊಡ್ಸಲ್ಲ ಗಿಡ್ಸಲ್ಲ. ಆಯ್ತು ಶಿವಾಯನಮ್ಮ. ಆಯ್ತು ಗಾಯ್ಸ್ ಬಂತು ನೋಡ್ರಿ ಗಾಡಿ. ರಿಟರ್ನ್ ಮಾಡ್ಕೊಂಡು ಸೀದಾ ಹೋಗ್ಬೇಕು. ಹೋಗಿ ಏನ ಜ್ಯೂಸ್ ಗೀಸ್ ಕುಡಿದು, ಯಾಕಂದ್ರೆ ಮಧ್ಯಾಹ್ನದಾಗ ನಿಮಗೆ ಗೊತ್ತಾ ಆಲ್ರೆಡಿ ನಾನು ದರ್ಶನ ಮಾಡಿಲ್ಲ. ದರ್ಶನ ಮಾಡಿ ಆದ್ರೆ ಹಚ್ಕೊಂಡು ಬರಬೇಕು. ಲೆಟ್ಸ್ ಗೋ ಗಾಯ್ಸ್. ದರ್ಶನ ಆಯ್ತು ನೋಡ್ರಿ, ದರ್ಶನ ಆಯಿತು. ಇವಾಗ ನಾಮ ಹಚ್ಚಿರೋದು ಗಾಯ್ಸ್. ನಮ್ಮ ದರ್ಶನ ಆಯ್ತು. ಇವರು ಫಸ್ಟಿಗೆ ಬಂದ್ರೆ ಅಂದ್ರೆ ಭೀ ದರ್ಶನ ಮಾಡಿಲ್ಲ ನೋಡ್ರಿ. ಈಗ ಏನು ಅನ್ನ ಸಾಪಿಡಾ ಸಾಪಿಡ ಓರ್ರೆ ದರ್ಶನ ಮಾಡ್ರಿ. ಓರ್ರಿ ಯಾರನ್ನ ಗಾಯ್ಸ್ ತಿನ್ಬೇಕಂತ ಬಾಲ್ಶ ತೊಕ್ಕೊಂತೀವಿ. ಬ್ರೋ ನಮ್ಮ ಫಾಲೋವರ್ ಅಂತ ವಿಡಿಯೋಸ್ ನೋಡ್ತಾನಂತ ಚಂದ ಮಾಡ್ತಾನಂತ ಹೇಳಿದ. ಹಂಗಾಗಿ ಇಲ್ಲೇ ಬಂದು ತೊಕ್ಕೊಂತೀವಿ. ಅಲ್ಲಲ್ಲ ತೊಕ್ಕೊಂತಿಲ್ಲ, ಇಲ್ಲೇ ಬಂದೀವಿ. ಅವ್ರು ಹೇಳಿದ್ರು ಮನೆಯೊಳಗೆ ತೊಗೋಬೇಕಂತ ಮಾಡೀವಿ, ಬಟ್ ತಿನ್ನೋಷ್ಟೆಲ್ಲ ಇವಾಗ. ಸೊ ಅಷ್ಟೇ ಸಾಕು, ಬಾಲಿಶ ಸಾಕು. ಬಾಲಿಶ ರೊಕ್ಕ ಕೊಟ್ರಿ ಹಂಗೆ ಕೈ ಕಾಯಿಲೆ ಅದು ಗಾಯ್ಸ್. ನನಗೆ ಇವಾಗ ಕೊಡ್ತಿದ್ದೆ ನಾನು. ನನ್ನ ಬೆಲೆ ಡಾಲರ್ಸ್ ಲೆಕ್ಕದಾಗ ಅವ. ಇಲ್ಲಿ ಡಾಲರ್ ನಡೀತಾವ? ನಡೆಯಲ್ಲ, ಡಾಲರ್ ನಡೆಯಲ್ಲ ಅಂತ ಗಾಯ್ಸ್. ಹಂಗಾಗಿ ರುಪೀಸ್ ಕೊಟ್ಟ ಹರ್ಷ. ಇವನ ಡಾಲರ್ ಲೆಕ್ಕದಾಗ ಯೂಸ್ ಮಾಡ್ತಾರೆ. ಒಕ್ಕಟ್ಲೆ ಫೋನ್ ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಲ್ಲೇ ಫೋನ್ ನೋಡ್ರಿ ಗಾಯ್ಸ್. ಜಾತ್ರೆ ಲಾಶಿಂದ ಸೀದಾ ಮನೆಗೆ ಬಂದು ನೋಡ್ರಿ. ಜಾತ್ರೆ ಮುಗಿತು ನೋಡ್ರಿ. ಇಷ್ಟೇ 2 ದಿನದ ಜಾತ್ರೆ ಮುಗಿದೋಯ್ತು. ನಾಳೆಗೆ ಅಲ್ಪ ಸ್ವಲ್ಪ ಇರ್ತದ. ಆಯಿತು, ನಾಳೆಗೆ ಕಂಪ್ಲೀಟ್ಲಿ ಮುಗಿತದಂತ ಅನಿಸ್ತದ. ಅಷ್ಟು ಮೀರಿ ಇದ್ರ ಭೀ ನಾಡ್ದ ಸ್ವಲ್ಪ ಇರುತ್ತೆ. ಇಲ್ಲೊಂದು ಗುಡಾರು, ಅಲ್ಲೊಬ್ರು ಮನುಷ್ಯರ್ತಾರೆ ಅಷ್ಟೇ. ಲಾಸ್ಟ್ ಅಂದ್ರೆ ಹಬ್ಬ ಅಂದ್ರೆ 4 ದಿನ ಆಗ್ಬೋದು. ಎರಡು ದಿನ ಅದ್ದೂರಿ ಆಯಿತು. ಇವತ್ತು ಮತ್ತು ನಿನ್ನೆ ಆಲ್ರೆಡಿ ನೀವು ನೋಡಿರಿ. ಬಟ್ ನಾಳೆಗೆ ಸ್ವಲ್ಪ ಇರ್ತದೆ, ಕೊಂಚಂ ಇರ್ದ. ನಾಡ್ದಂತ್ರ ಫುಲ್ಲು ಹೋಗಿರ್ದ. ಆಚೆ ನಾಡ್ದಂದ್ರೆ ಪೂರಾ ಭಾರಿ ಹಚ್ಚಿ ಬೆಳೆದಂಗೆ ಇರ್ತದೆ. ಯಾರು ಇರೋಲ್ಲ, ಗುಡ ಇರೋಲ್ಲ, ಗುಡಿ ಒಂದೇ ಇರ್ತದೆ. ನಾವು ಊರನ್ನ ಯಾರನ್ನ ಹೋಗೋರು, ಹೊಲಕ್ಕೆ ಹೋಗೋರು ಅಂತಾರೆ, ಅಷ್ಟೇ ಇರ್ತಾರೆ. ಸೊ ಇಷ್ಟೇ ನೋಡ್ರಿ, ಮುಗೀತು ಜಾತ್ರೆ. ಹಂಗಾಗಿ ಸೊ ಫುಲ್ ಎಂಜಾಯ್ ಮಾಡ್ಬೇಕಂತ. ಯಾಕಂದ್ರೆ ಜಾತ್ರೆ ಬರೋದೇ 1 ವರ್ಷಕ್ಕೆ ಒಂದು ಸಲ ಬರ್ತದೆ. ಸೊ ಫುಲ್ ಎಂಜಾಯ್ ಮಾಡ್ಬೇಕಂದ್ರೆ ಜಾತ್ರೆಗೆ ಇದ್ದೀವಿ. ಫುಲ್ಲು ಜೋಕ್ ಮಾಡ್ಕೊಂತ, ಒಬ್ರ ಕಾಲು ಒಬ್ರು ಹೇಳ್ಕೊಂತ. ಗೊತ್ತಲ್ಲ ಬಾಯ್ಸ್ ಎಲ್ಲ ಏನು ಮಾಡ್ತಾರೆ, ಎಲ್ಲ ಕಂಪ್ಲೀಟ್ಲಿ ಏನು ಈ ಮುಂದಿನ ವರ್ಷಕ್ಕೆ ಏನು ಬೇಕು, ಎಷ್ಟು ಎಂಜಾಯ್ ಬೇಕು ಅಷ್ಟು ಎಂಜಾಯ್ ಮಾಡೀವಿ. ಸೊ ನೀವು ನೋಡಿರ್ತೀರಿ ಆಲ್ರೆಡಿ ಎಲ್ಲಷ್ಟು. ಬಟ್ ಪ್ರತಿಯೊಂದೂ ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಿದ್ರೆ ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಬಾಯ್ಸ್ ಸರಿಯಾಗಿರಲ್ಲ ಅದ್ರಾಗ ಬೇರೆ. ಸೊ ಹಂಗಾಗಿ ಇಷ್ಟೇ. ಈ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಲವ್. ಬಾಯ್.